ಇನ್ ಶಿರಡಿ. ಎಸ್, ಈಗ ನಾವೆಲ್ಲ ರೆಡಿಯಾಗಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂತಿದ್ದೀವಿ. ನೋಡಿ ಯಾರಿದ್ದಾರೆ, ಶರ್ವೇನ್. ಬಿಸಿಲು ನೋಡಿ, ಬಿಸಿಲು ತಾಕ್ಬಾರ್ದು ಅಂದ್ಬಿಟ್ಟು ಹೆಂಗೆ ಕೂತಿದ್ದಾರೆ. ಎಸ್ ಶರ್ವೇನ್, ಇವಾಗ ಎಲ್ಲಿ ಹೋಗ್ತೀವಿ? ಎಸ್, ಆ್ಯಂಡ್ ಇನ್ನೂ ಕೆಲವೊಂದು ಪ್ಲೇಸಸ್ ಇದೆ ಅಂದಿದ್ದಾರೆ. ಸೊ ಇಲ್ಲಿ ಯಾವುದಾದ್ರೂ ಕ್ಯಾಬು, ಆಟೋನೋ ಏನು ಫೆಸಿಲಿಟಿ ಇದೆ ನೋಡಿಕೊಂಡು ಮಾತಾಡಿಕೊಂಡು ಹೋಗೋಣ. ಆ್ಯಂಡ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಆ್ಯಂಡ್ ಶೋ ಯು. ಕೀಪ್ ವಾಚಿಂಗ್. ಶರ್ವಿನ್, ತಿಂಡಿ ಆಯಿತಾ? ಆಯಿತಾ? ಶರ್ವಿನ್ಗೆ ಹೊಟ್ಟೆ ಹಸ್ತಿದೆ. ಆ್ಯಕ್ಚುಲಿ ಲೇಟ್ ಆಯಿತು, ಇವರು ಎದ್ದಿದ್ದು ಲೇಟ್ ಆಯಿತು. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಟಿಫನ್ ಫಸ್ಟ್, ದೆನ್ ಶನಿ ಸಿಂಗನಾಥಪುರ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ತೋರಿಸ್ದೆ ಸರಿ, ನಿಮ್ಗೆ ಹೇಳ್ದಲ್ಲ ನನಗೆ ಔಟ್ಫಿಟ್ ತೋರಿಸ್ತಿಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ಈಗ ಥರ್ಸ್ಡೇ ಅಲ್ವಾ, ಆ್ಯಕ್ಚುಲಿ ನೆನೆ ನೈಟೇ ನಾವು ಸಾಯಿಬಾಬಾ ದರ್ಶನ ಮಾಡಿದ್ದೀವಿ. VIP ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ. ಈಗ ಇಲ್ಲೇ ಸಾಯಿಬಾಬಾ ಇದೆಯಲ್ಲ, ಥರ್ಸ್ಡೇ ಅಲ್ವಾ, ದರ್ಶನ ಮಾಡಿಕೊಂಡು ಕೈಕೊಂಡು ಹೊರಡೋಣ ಬನ್ನಿ. ಹಂಗೆ ಹನುಮಾನ್ ಜಯಂತಿ ಇವತ್ತು. ಎಸ್, ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಐ ಥಿಂಕ್ ಆಗಲೇ 12 ಗಂಟೆ ಆಯಿತು. ನೋಡೋಣ ಏನು ಸಿಗುತ್ತೆ. ಸದ್ಯಕ್ಕೆ ಇವಾಗ ತಿನ್ಕೊಂಡು ಶನಿ ಸಿಂಗನಾಥಪುರಕ್ಕೆ ಆಟೋ ಮಾತಾಡಿದ್ದೀವಿ. ಸೊ ಅಲ್ಲೇ ಹೋಗಿ ಬಂದುಬಿಟ್ಟು ನೋಡೋಣ ಎಷ್ಟಾಗುತ್ತೆ ಅಷ್ಟು ಇವತ್ತು ಎಲ್ಲ ಕವರ್ ಮಾಡೋಣ ಅಂತ. ಬನ್ನಿ ಹೋಗೋಣ. Let's have some breakfast. ಪಾಲಕ್ ಕಿಚಡಿ. ಆ್ಯಕ್ಚುಲಿ ದೋಸೆಗಳು ತಿಂದ್ವಿ ನೋಡಿ. ನಿಧಿಕರ್, ಶಾರ್ವಿನ್, ನೀವು ನೋಡ್ತಾ ಇರ್ಬೋದು ಇದೇ ಆಟೋದೇ ನಾವು ಹೋಗ್ತಾ ಇರೋದು. ಆ್ಯಕ್ಚುಲಿ ಅವಾಗಲೇ ಮಾತಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಬಂದು ಕಾಯ್ತಾ ಇದ್ದಾರೆ ನಾವು ಬ್ರೇಕ್ಫಾಸ್ಟ್ ಮಾಡಲಿ ಅಂತ. ಸೊ ನಾವು ವಿ ಆರ್ ಗೋಯಿಂಗ್ ಟು ಶನಿ ಸಿಂಗಾಪುರ. ಆ್ಯಕ್ಚುಲಿ ಒಂಥರ ಸಖತ್ತಾಗಿದೆ. ಇವಾಗ ನಾವೇ ಕಾರಲ್ಲೋ ಇಲ್ಲ ನಮ್ಗೆ ಓನ್ ವೆಹಿಕಲಲ್ಲಿ ಬಂದಿದ್ರೆ ನಾವು ಅದರಲ್ಲೇ ಓಡಾಡಬೇಕಾಗಿತ್ತು. ನೋಡಿ ಇವಾಗ ಬಸ್ಸಲ್ಲಿ ಬಂದ್ವಿ. ಇಲ್ಲೆಲ್ಲ ಯಾವುದು ಲೋಕಲ್ ಗಾಡಿಗಳು ಸಿಗುತ್ತೆ ಅದರಲ್ಲಿ ಓಡಾಡ್ತಾ ಇದ್ವಿ. ಆ್ಯಂಡ್ ಹೋಗ್ಬೇಕಾದ್ರೆ ಫ್ಲೈಟ್. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಲೆಟ್ಸ್ ಗೋ. ಜಟ್ಟಕ್ಕೆ ಹಾಕ್ಬಿಡ್ತಾರೆ ಅದು ಪ್ಯಾಟೆಗೋ ಗುಮ್ಮ. ಇದು ಒಂದು 5ನೇ ಸತಿ ರೌಂಡ್ ಆಗ್ತಾ ಇರೋದು ಆಟೋದಲ್ಲಿ. ಬರೀ ಇಲ್ಲೇ ಟೆಂಪಲ್ ಸುತ್ತಾನೆ. ಇವರು ಹೊತ್ತು ಫುಲ್ ಆಗೋ ತನಕ ಕರ್ಕೊಂಡು ಹೋಗಲ್ಲ ನಮ್ಮನ್ನ. 5ನೇ ಸತಿ ದೇವಸ್ಥಾನ ರೌಂಡ್ ಆಗ್ತಾವ್ರೆ ನೋಡಿ. ಎಲ್ಲರೂ ನಾವು 4 ಜನ ಇದ್ದೀವಿ. ಅವನಿಗೆ ಕರೀತಾನೆ ಇದ್ದಾರೆ. 5ನೇ ಸತಿ ಸುತ್ತಾಡ್ಸಿರೋದು ನೋಡಿ ದೇವಸ್ಥಾನ. ಸಾಯಿಬಾಬಾ ದೇವಸ್ಥಾನ ಸೂಚಿಸ್ತಾ ಇದ್ದಾರೆ. ಇಲ್ಲಿಂದ ಯಾರಾದ್ರು ಬರ್ತಾರೇನೋ ಅಂತ. ಆಗಲೇ 1 ಅವರ್ ಆಗೋಯ್ತು ಗುರು. ಇಲ್ಲೊಂದು ಸಾಕಾಗೋಗ್ಬಿಟ್ಟಿದೆ. ಪರವಾಗಿಲ್ಲ, ತಾಳ್ಮೆ ಇದ್ದೀವಿ. ದೇವ್ರ ದರ್ಶನ ಮಾಡಬೇಕಲ್ಲ. ಸೊ ಇವಾಗ ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರದ್ದು ಪೂಜೆ ಐಟಮ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಪೂಜೆ ಐಟಮ್ಸ್ ತೊಗೊಂಡು आपको देना नहीं पूरा वाइट जान लो वाला
त्याला पाहत इकडे काय शनि भगवान के चरणों में अपने नाम से चढ़ा देना जो कि पूजा की बात है। ये शनि ये राहु के परिवार के नाम से छोड़ देना। 60 रुपीज का राहु के नाम बोलो दीदी। हरे ओम शनि बोलो। 60 रुपीज अभी देना। ಪೂಜೆ ಐಟಮ್ಸ್ ತಗೊಂಡು ದೇವ್ರಿಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ವಿ. बोले की अंश ಬನ್ನಿ. ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪ್ರಸಾದನೂ ತೊಗೊಂಡ್ವಿ. ಪ್ರಸಾದ ತಿಂದು ಮುಂದುವರೆಯೋಣ. ಫಸ್ಟ್ ಟೈಮ್ ಬಂದಿದ್ದು. ಆ್ಯಕ್ಚುಲಿ ಮುಂಚೆ ಹೇಳ್ತಾಯಿದ್ರು ಲೈಕ್ ಒಂದು ಏಜ್ ಆದಮೇಲೆ ಎಲ್ಲ ದೇವ್ರ ಪುಣ್ಯ ದರ್ಶನ ಮಾಡಬೇಕು ಒಳ್ಳೊಳ್ಳೆ ಕ್ಷೇತ್ರದ್ದು ಅಂತ. ಬಟ್ ಇವಾಗ ಯಾರ ಲೈಫ್ ಯಾವಾಗ ಅಂತ ಗ್ಯಾರಂಟಿ ಇಲ್ಲ. ಸೊ ಇದ್ದಾಗ ಎಲ್ಲ ದೇವರು ಎಲ್ಲ ಪುಣ್ಯಕ್ಷೇತ್ರದ ದರ್ಶನಗಳನ್ನು ಮಾಡಿಬಿಡ್ಬೇಕು. ಸ್ವಲ್ಪ ತಗೋ. ₹20 ಇಷ್ಟು ಪ್ರಸಾದಾಗೆ ಎಷ್ಟು ಟೇಸ್ಟ್ ಆಗಿದೆ. ಬನ್ನಿ. ನೋಡ್ಕೊಂಡು ಬಂದ್ವಿ. ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೆ ಆಟೋ ರಿಕ್ಷಾ ಅವ್ರು ಪ್ಲೀಸ್ ನಿಲ್ಲಿಸಿ ಒಂದು ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಆ್ಯಂಡ್ ಇನ್ನೂ 1.5 ಅವರ್ ಹೋಗಬೇಕು. ಹೆಂಗೋ ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ಬಿಟ್ರೆ ಸಾಕಪ್ಪ. ಹೋಗಿ ಮತ್ತೆ ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡೋಣ ಅಂದ್ಕೊಂಡಿದ್ವಿ. ಮುಂದೊಗಡೆ ಮಳೆ ಬರ್ತಾ ಇದೆ ನೋಡಿ. ಅದಕ್ಕೆ ಎಲ್ಲ ಕವರ್ ಮಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ. ಬರ್ಬೇಕಾದ್ರೆ ಫುಲ್ ಬಿಸಿಲು, ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲು. ಇವಾಗ ಹೋಗ್ಬೇಕಾದ್ರೆ ಫುಲ್ಲು ಮಳೆ ಸಕ್ಕತ್ತಾಗಿದೆ, ಖುಷಿಯಾಗಿದೆ. ನಿನ್ನೆ ತೋರಿಸು ಎಷ್ಟು ಮಳೆ ಬರ್ತಾ ಇದೆ ಅಂತ. ನೀವು ನೋಡ್ತಾ ಇದ್ದೀರ ಚಲ್ಲು ಡ್ರೆಸ್ ನೋಡಿ. ವೈಟ್ ಡ್ರೆಸ್, ವೈಟ್ ಟೀ ಶರ್ಟ್ ಹೆಂಗಾಗಿದೆ ಅಂತ. ಅವ್ರೇನು ಗೊತ್ತಾ, ಅದನ್ನು ಕ್ಲೋಸ್ ಮಾಡಿದೆ. ಇಲ್ಲ ನಾನು ವೀಡಿಯೋ ಮಾಡಬೇಕು, ನೇಚರ್ ಎಂಜಾಯ್ ಮಾಡಬೇಕು, ಮಳೆ ಎಂಜಾಯ್ ಮಾಡಬೇಕು ಅಂದರು. ಯಾವುದೋ ಒಂದು ಲಾರಿ ಎಗ್ರಿಸಿರೋದು ನೋಡಿ, ಹೆಂಗೆ ಕೊಚ್ಚೆ ಎಗ್ರಿಸಿದ್ದಾರೆ. ವೈಟ್ ಅವ್ರ ಫೇವ್ರೆಟ್, ಫಸ್ಟ್ ಟೈಮ್ ಹಾಕ್ಕೊಂಡಿದ್ರು. ಅಚಲ್, ವಾಟ್ಸ್ ಯುವರ್ ಒಪಿನಿಯನ್ ಪ್ಲೀಸ್? ನಿಮ್ಮ ಒಪಿನಿಯನ್ ಹೇಳಿ. ನೇಚರ್ ಸೂಪರ್ ಅಲ್ವಾ? ನೋಡಿ ಇವನು ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ಹೋಳಿ ಅಂತೆ. ಓಕೆ
ಸುಮಾರು ವರ್ಷದ ದೇವಸ್ಥಾನ ಅಂತೆ. ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಎಣ್ಣೆಯಿಂದ ಇದು ಕಂಟಿನ್ಯೂಸ್ ಉರಿತಾ ಇದೆಯಂತೆ ಸುಮಾರು ವರ್ಷದಿಂದ. ನೀವು ನೋಡ್ಬೋದು ಅಖಂಡ ಜ್ಯೋತಿ. ಸೊ ಭಕ್ತಿಯಿಂದ ಬೇಡ್ಕೊಂಡು ಎಣ್ಣೆ ಹಾಕಿ ಅಂತ ಹೇಳಿದ್ರು. ಸೊ ದೇವ್ರ ಕೈ ಬಿಟ್ಟು ನಾವು ಭಕ್ತಿಯಿಂದ ಎಣ್ಣೆ ಅರ್ಪಣೆ ಮಾಡಿದ್ವಿ. ಬನ್ನಿ. ನೆನ್ನೆ ಬಂದಿದ್ವಲ್ಲ ಸೇಮ್ ಅದೇ ಪ್ಲೇಸ್ಗೆ ಬಂದು ನೆನ್ನೆ ಹೇಳಿದೆ ಅಲ್ವಾ ಸಖತ್ತಾಗಿದ್ದು ಊಟ ಅಂತ. ಸೊ ಅಲ್ಲಿಗೆ ಬಂದು ಮತ್ತೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವೆರೈಟೀಸ್ ಫುಡ್ನ ಇವತ್ತು ಟೇಸ್ಟ್ ಮಾಡೋಣ ಅಂತ ಆರ್ಡರ್ ಮಾಡಿ ತಿಂತಾಯಿದ್ದೀವಿ. ಆ್ಯಂಡ್ ಇವತ್ತು ವೆಜ್ ಕೋಲಾಪುರಿ ತೊಗೊಂಡಿದ್ವಿ. ಪನ್ನೀರ್ ಬುರ್ಜಿ ರಿಪೀಟ್ ನೆನ್ನೆ ಸೇಮ್ ಸಖತ್ತಾಗಿತ್ತು. ಸೊ ಅದನ್ನು ರಿಪೀಟ್ ಮಾಡ್ತಿದ್ದೀನಿ. ಲೆಟ್ಸ್ ಟೇಸ್ಟ್ ದಿಸ್. ನಿಜವಾಗೂ ಸಕ್ಕತ್ತಾಗಿದೆ. ಗೋಬಿ ಮೆಣಸೂರಿ ಆರ್ಡರ್ ಮಾಡಿದ್ವಿ. ಅಮೇಜಿಂಗ್ ಆಗುತ್ತೆ. ಸ್ಪೆಷಲ್ ಕುಲ್ಫಿ ಅಂತ ನಾನೊಂದು ಶರ್ವಿನೊಂದು ತೊಗೊಂಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಇವತ್ತು ಲಾಸ್ಟ್ ನೈಟ್ ಶಿರ್ಡಿಲಿ. ಬೆಳಗ್ಗೆ ಹೊಡ್ತೀವಿ ನಾವು ಬ್ಯಾಂಗ್ಳೂರಿಗೆ. ಎಸ್, ಫೈನಲಿ ಚೆಕ್ಔಟ್ ಆಗ್ತಾ ಇದ್ದೀವಿ. 2 days ಇದ್ವಿ ಶಿರ್ಡಿಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು. ಸಾಯಿಬಾಬಾಗ ಲಾಸ್ಟ್ ಟೈಮ್ ಇಲ್ಲಿಂದ ಕೈ ಮುಗ್ಕೊಂಡು ಹೋಗೋಣ. ಇಲ್ಲಿರೋ ಸಾಯಿಬಾಬಾಗೆ ಶಿರ್ಡಿ ಏರ್ಪೋರ್ಟ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಬೇಕು. ಬನ್ನಿ ಹೋಗೋಣ. ಹ್ಯಾಡ್ ಎ ಗುಡ್ ಟೈಮ್. ರಿಂಗ್ ಬೆಲ್ ಅಂತ. ಆ್ಯಕ್ಚುಲಿ ವೆರಿ ಗುಡ್ ಟೈಮ್ ವಿ ಹ್ಯಾಡ್ ಯೋ. ಸೊ ಲೆಟ್ಸ್ ಮೂವ್. ಆ್ಯಂಡ್ ಟಾಟಾ ಇಸ್ಕೆ ಬಾಯ್ ಹೇಳೋಣ. ಬಾಯ್ ಬಾಯ್. ವಿ ಆರ್ ಚೆಕಿಂಗ್ ಔಟ್. ಸಖತ್ತಾಗಿತ್ತು. 2 ದಿನ ಇದ್ವಿ. ಆಲ್ಮೋಸ್ಟ್ 2.5 days ಅಂದ್ಕೊಳ್ಳಿ ಶಿರ್ಡಿಲಿ. ಸಖತ್ತಾಗಿತ್ತು. ಬ್ರೇಕ್ಫಾಸ್ಟ್ ಇಲ್ಲಿ ಮಾಡೋದಾ ಇಲ್ಲ ಏರ್ಪೋರ್ಟಲ್ಲಿ ಮಾಡೋದಾ ಗೊತ್ತಾಗ್ತಾಯಿಲ್ಲ. ನೋಡೋಣ. ಐ ಥಿಂಕ್ ಇವಾಗ ಆಟೋ ಇಲ್ಲ ಕ್ಯಾಬ್ ನೋಡ್ತಾ ಇದ್ದಾರೆ. ಇಲ್ಲಿಂದ 15 minutes ಆಗುತ್ತೆ. ಬನ್ನಿ ಹೋಗೋಣ. ಐ ಥಿಂಕ್ ಆಟೋ ಆಲ್ರೆಡಿ ಇಳಿದಿದ್ದಾರೆ. ಬನ್ನಿ ಹೋಗೋಣ. ಆಸ್ಕಿಂಗ್ ಮಕ್ಕಳೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಡೋನು ಅದು ಇನ್ನೂ ಓಪನ್ ಆಗಿಲ್ಲ ಕೌಂಟರ್. ಸೊ ವಿ ಆರ್ ವೇಟಿಂಗ್. ನೋಡಿ ನಮ್ಮ ಲಗೇಜಸ್. ಫೈನಲಿ ಚೆಕಿಂಗ್ ಎಲ್ಲ ಆಯಿತು. ಸೊ ವೇಟಿಂಗ್. Number 2. Commence the boarding in 5 minutes. We invite the travelers on wheelchairs. Those requiring special assistance or parents with infants to board first. Fast forward customers. Seat belt is must. Ready? ಆ್ಯಕ್ಚುಲಿ ಫಸ್ಟ್ ಟೈಮ್ ಆಯಿತಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಆ್ಯಕ್ಚುಲಿ ಕಾಯ್ತಾ ಇದ್ದೀರಿ ಹೇಗಿರುತ್ತೆ ಅಂತ. ವೆರಿ ಎಕ್ಸೈಟ್. ಆ್ಯಕ್ಚುಲಿ ಇವಾಗ ಟೇಕ್ ಆಫ್ ಆಗ್ತಾ ಇದೆ. ಸ್ಲೋ ಆಗಿ ಮಾಡ್ತಾ ಇದೆ. ಫೈನಲಿ
ಬ್ಯಾಂಗ್ಳೂರ್. ಶಿರ್ಡಿ ಟ್ರಿಪ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬರ್ತಾ ಇದೀವಿ. ಬನ್ನಿ ಹೋಗೋಣ. ಇಷ್ಟು ಚಂದ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪ್ರೌಡ್ ಯಾರು ಬ್ಯಾಂಗ್ಳೂರಿಯನ್ಸ್. ನಮ್ಮ ಬೆಂಗಳೂರು, ನಮ್ಮ ಹೆಣ್ಣು. ಮೈ ಗಾಡ್, ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಇಷ್ಟೊಂದು ಕ್ಯೂ ಇದೆ. ನಮ್ಮದು ಬೆಲ್ಟ್ 5. ಲಗೇಜ್ ಕಲೆಕ್ಟ್ ಮಾಡಬೇಕು. 2 ಲಗೇಜ್ ಇದೆ ನಮ್ಮದು. ನೋಡಿ, ನಮ್ಮ ಶರ್ವಿನ್ ವೇಟಿಂಗ್ ಫಾರ್ ದ ಬ್ಯಾಗೇಜ್. ಇಲ್ಲಿಂದ ಬಂದು ಆ ಕಡೆಯಿಂದ ಬಂದು ಒಂದು ರೌಂಡ್ I think we need to check rate for here only. Some packages. Sherwin, one bag siktu. Innond bag. Sherwin. Finally, my favorite Krispy Kreme donuts. Dun, dun. Yummy, yummy Krispy Kreme. ಈ ಮಾಲಿಂದ ನೆನ್ನೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನೋಡಿ. ಇವಾಗ ಹೋಗ್ತಾ ಇದೀವಿ. ಅಲ್ಲೇ ಟೈಮ್ ಎಷ್ಟಾಯಿತು? ಟೈಮ್ 5 PM. ಇನ್ನೂ ಅರ್ಧ ಗಂಟೆ ಬೇಕು ನಮ್ಮ ಮನೆಗೆ ಹೋಗೋಕ್ಕೆ. ಫೈನಲಿ ಬೆಂಗಳೂರು ಟು ಶಿರ್ಡಿ ಟ್ರಿಪ್ ಮುಗೀತು. ಆ್ಯಂಡ್ ಸಖತ್ತಾಗಿತ್ತು, ಅಮೇಝಿಂಗ್ ಆಗಿತ್ತು ಟ್ರಿಪ್ಪು. ಆ್ಯಂಡ್ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಬಂದಿದ್ದು. ಸಖತ್ತಾಗಿತ್ತು, ಚೆನ್ನಾಗಿತ್ತು. ಟ್ರಿಪ್ ಅಂತೂ ಸೂಪರ್ ಆಗಿತ್ತು. ಶರ್ವಿನ್, ಏನು ಅನಿಸ್ತು ಟ್ರಿಪ್ ನಿಮಗೆ? ಆ್ಯಕ್ಚುಲಿ ಶರ್ವಿನ್ ಬಿಫೋರು ಅಷ್ಟೇ ಫ್ಲೈಟಲ್ಲೆಲ್ಲ ತುಂಬ ಕಡೆ ಹೋಗಿದ್ದ. ನನಗೆ ಫಸ್ಟ್ ಟೈಮ್, ಬಟ್ ಇಟ್ ವಾಸ್ ಅಮೇಝಿಂಗ್, ಸಖತ್ತಾಗಿತ್ತು. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.